ಹಾಯ್ ವೀಕ್ಷಕರೇ, ಇವತ್ತಿನ ನನ್ನ ಸೂಪರ್ ಡೂಪರ್ ಆದ ರೆಸಿಪಿ ಕಲ್ತಪ್ಪ. ತುಂಬಾ ಒಳ್ಳೆ ರೆಸಿಪಿ ಇದು. ನನ್ನ ತುಂಬ ಫೇವ್ರೇಟ್ ರೆಸಿಪಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು, ಇಲ್ಲ ಈವ್ನಿಂಗ್ ಸಂಜೆ ಹೊತ್ತು ಟೀ ಹೊತ್ತಿಗೂ ಮಾಡ್ಬೋದು. ಕೇಕ್ ಥರನೇ ಇದೆ ನೋಡಿ, ದಪ್ಪಾಗಿ ಊದ್ಕೊಂಡು ಬಂದಿರುತ್ತೆ ನೋಡಿ. ಡಿಟ್ಟು ಕೇಕ್ ಥರನೇ ಇರುತ್ತೆ. ಕೆಳಗಡೆ ಅದು ಅಂದರೆ ಸ್ವಲ್ಪ ಕರಂಚಿದಾಗ ಆಗಿರುತ್ತಲ್ಲ, ಅದು ತುಂಬಾ ಕ್ರಿಸ್ಪಿ ಫ್ಲೇವರ್ ಆಗಿ ಅದೇನೇ ತುಂಬ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತೇನೆ ಇದು ಎಷ್ಟು ದಪ್ಪ ಬಂದಿದೆ ಅಂತ. ಇಷ್ಟು ದಪ್ಪ ಬಂದಿದೆ, ತುಂಬಾ ಸಾಫ್ಟಾಗಿ ಕೂಡ ಇದೆ. ಒಳ್ಳೆ ಡಿಶ್. ನೀವು ಕೂಡ ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ, ನಿಮಗೆ ಕೂಡ ತುಂಬ ಫೇವ್ರೇಟ್ ಆಗುತ್ತೆ. ಇದು ತುಂಬಾ ಈಸಿ ಆಗಿದೆ, ಏನು ಕಷ್ಟ ಇಲ್ಲ. ಹೇಳ್ತೇನೆ ಹೇಗೆ ಮಾಡೋದಂತ. ಮೊದಲಿಗೆ ನಾನಿಲ್ಲಿ 1.5 ಅಚ್ಚು ಬೆಲ್ಲ ತಗೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಪಾಕ ಏನು ಬರೋದು ಬೇಡ, ಎಷ್ಟು ಕರಗಿದ್ರೆ ಸಾಕಾಗುತ್ತೆ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಅಕ್ಕಿ, ಒಂದು ಕಪ್ನಷ್ಟು ಅಕ್ಕಿ, ನಮ್ಮ ದೋಸೆ ರೈಸ್ ಇದೆಲ್ಲ ಅದನ್ನು ನೆನೆಯಲಿಕ್ಕೆ ಹಾಕಿಟ್ಟಿದ್ದೆ. 4 ಅವರ್ಸ್ ಅಂದರೆ ಸಾಕಾಗುತ್ತೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಅಕ್ಕಿಗೆ ಒಂದು ಅರ್ಧ ಕಪ್ ಆಗುವಷ್ಟು ರೈಸ್ ಆ್ಯಡ್ ಮಾಡ್ತಿದ್ದೇನೆ. ಇದು ವೈಟ್ ರೈಸ್ ಕೂಡ ಆಗುತ್ತೆ, ಬಾಯ್ಲ್ಡ್ ರೈಸ್ ಕೂಡ ಆಗುತ್ತೆ. ಸೊ ರೈಸ್ ಆ್ಯಡ್ ಮಾಡ್ತಿದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಂದು 4-5-6 ಏಲಕ್ಕಿ ಕಾಳು, ಓಪನ್ ಮಾಡಿ ಬಿಡಿಸಿರೋ ಏಲಕ್ಕಿ ಕಾಳು ಹಾಕ್ತಿದ್ದೇನೆ. ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರುವ. ನೋಡಿ, ಈ ಅದಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ತೆಳು ಕೂಡ ಬೇಡ, ತುಂಬ ದಪ್ಪ ಕೂಡ ಬೇಡ. ಇದಕ್ಕೆ ಮತ್ತೆ ಬೆಲ್ಲದ ನೀರು ಸೇರಿಸ್ಲಿಕ್ಕೆ ಉಂಟು, ಆಗ ಇನ್ನೂ ಸ್ವಲ್ಪ ತೆಳು ಆಗುತ್ತೆ. ನೋಡಿ, ಇಲ್ಲಿ ನಮ್ಮ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ. ಇದನ್ನು ಸ್ವಲ್ಪ ಕೂಲಾಗಲಿಕ್ಕೆ ಬಿಡಿ, ಬಿಸಿ ಆ್ಯಡ್ ಮಾಡಿಬಿಡಿ. ಅದು ಕೂಲಾಗಲಿಕ್ಕೆ ಇಟ್ಟು ಇಲ್ಲಿ ಒಂದು ಪಾನ್ಗೆ ನಾನು ಒಂದು 2-3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ತೆಂಗಿನಕಾಯಿ, ಸಣ್ಣಕ್ಕೆ ಕಟ್ ಮಾಡಿರ್ತಕ್ಕಂಥ ತೆಂಗಿನಕಾಯಿ ಹಾಕ್ತಿದ್ದೇನೆ. ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಬ್ರೌನ್ ಕಲರ್ಗೆ ಬಂದ ನಂತರ ನೋಡಿ, ಇದು ಕಲರ್ ಚೇಂಜ್ ಆಗಿದೆ ಅಲ್ಲ, ಅಂದರೆ ಅಷ್ಟು ಫ್ರೈ ಆಗಬೇಕದು. ಆಮೇಲೆ ಅದನ್ನೆಲ್ಲ ಸೈಡಿಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಹಾಕ್ತಿದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ಗೆ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನೋಡಿ, ಬರ್ತಾ ಇದೆ. ಈಗ ಇನ್ನೂ ಸ್ವಲ್ಪ ಬೇಕಾಗುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ, ನೋಡಿ ಈಗ ಬ್ರೌನ್ ಕಲರ್ ಬಂದಿದೆ, ಸ್ವಲ್ಪ ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಎಳ್ಳಿನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಫೇವ್ರೇಟು. ಯಾರಿಗೆ ಬೇಡ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಇಲ್ಲದೆ ಹಾಕಿದರೆ ಇನ್ನೂ ಸ್ವಲ್ಪ ಅದು ಸಿಗ್ತದಲ್ಲ ಬಾಯಿಗೆ ತಿನ್ನುವಾಗ. ಸೊ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಇಲ್ಲಿ ನಾವು ರುಬ್ಕೊಂಡು ಬಂದಿರ್ತಕ್ಕಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೇನೆ. ಮತ್ತು ನಾವು ತಣ್ಣಗಾಗಲಿಕ್ಕೆ ಇಟ್ಟಿದ್ದೇವಲ್ಲ ಬೆಲ್ಲ, ಅದರ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ನಿಮಗೆ ಸಿಗುತ್ತೆ, ಕರಗಿದ ಮೇಲೆ ಕಲ್ಲು ಕಸ ಎಲ್ಲ, ಅದನ್ನು ತೆಗೆದುಬಿಟ್ಟು ಆ ಬೆಲ್ಲದ ನೀರು ಮತ್ತು ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಕೊಬ್ಬರಿ ಮತ್ತು ಈರುಳ್ಳಿನ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಕರಗಿಸ್ಕೊಂಡ್ಬಿಡಿ.
ಈ ಸ್ಟೇಜ್ನಲ್ಲಿ ನೀವು ಸ್ವಲ್ಪ ಇದಕ್ಕೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಯೂಸ್ ಮಾಡಿದರೆ ಇನ್ನೂ ಸ್ವಲ್ಪ ದಪ್ಪನೇ ಉಟ್ಕೊಂಡು ಬರುತ್ತೆ. ಇಲ್ಲಿ ನಾನೇನು ಯೂಸ್ ಮಾಡಿಲ್ಲ, ಜಸ್ಟ್ ಕಲಿಸ್ಬಿಟ್ಟು ಒಂದು ಬಾಣಲೆಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡ್ಬಿಟ್ಟು ನಾನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಆ ಮಿಶ್ರಣನ ಕಂಪ್ಲೀಟಾಗಿ ಎಲ್ಲ ಹಾಕ್ತಿದ್ದೇನೆ. ಚಿಕ್ಕ ಚಿಕ್ಕದು ಒಂದೊಂದಾಗಿ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದೇ ಮಾಡ್ತಿದ್ದೇನೆ ಕೇಕ್ ಥರ, ಸೊ ಹಾಗಾಗಿ ನಾನು ಒಟ್ಟಿಗೆ ಉಣ್ತಾ ಇದ್ದೇನೆ. ಅದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದರ ಮೇಲೆ ಆ ಲಿಡ್ನಲ್ಲಿ ಒಂದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನು ತೆಗೆದುಬಿಡಿ, ಗಾಳಿ ಹೋಗಲಿಕ್ಕೆ. ಕಂಪ್ಲೀಟಾಗಿ ಬೇಯಿಸ್ಕೊಂಡು ಬಿಟ್ಟರೆ ಆಗೋಯ್ತು. ಸೊ ನಮ್ಮ ಕಲ್ತಪ್ಪಂ ರೆಡಿ ಆಯಿತು. ಹಾಗೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.